ಚೆನ್ನಾಗಿದೀಯವ ಗಂಗೆ? ಚೆನ್ನಾಗಿದೀಯಾ? ಅಯ್ಯೋ ಏನು ಚೆನ್ನಾಗಿದ್ದಾಳು, ಗಂಡನ ತಿನ್ಕೊಂಡು ಚೆನ್ನಾಗಿದ್ದಾಳೆ. ಯಾವ ಚಂದ ಅಂದ. ಏನು ಮಾಡೋದು, ಇನ್ನೇನು ಮಾಡೋಕ್ಕದದು ಗಂಗೆ, ಧೈರ್ಯ ತನ್ಕೊ, ಇನ್ನೇನು ಮಾಡೋಕ್ಕಾಗಿಲ್ಲ. ಈಗ ನನ್ನ ಗಣ್ಣುವೆ ಹೋಗಿ ಕುಡ್ಕೊಂಡದು ಆಯಿತು, ಒಂದು 10-15 ವರ್ಷ ಆಯಿತು. ಅದ್ರ ಮಧ್ಯದಲ್ಲಿ ಒಂದು ಸತಿ ಬಂದ್ಬಿಟ್ಟು ಹೋದ, ಅಷ್ಟು ಬಿಟ್ರೆ ಇನ್ನೂ ಬಂದೇ ಇಲ್ಲ. ಈಗ ನಾನು ಇನ್ನೇನು ಮಾಡೋಕ್ಕದದು, ಅವನೇನು ಅನ್ಕೊಂಡು ಕೂತ್ಕೊಳ್ಳೋಕ್ಕದ. ನಿನ್ನ ಗಂಡ ಮೇಯಕ್ಕೆ ಹೋಗಿರೋದು ಒಂದೇ, ನನ್ನ ಗಂಡ ದೇಶಾಂತರ ಹೋಗಿರೋದು ಒಂದೇ. ಬದುಕಿದಾನೋ ಸತ್ತಿದಾನೋ ಒಂದು ಇಲ್ಲಿ ಗಂಟು ತಿಳಿದಿಲ್ಲ. ಈಗ ನಾನು ಹೆಂಗೆ ಧೈರ್ಯ ತಂದ್ಕೊಂಡಿದ್ದಾನೋ ಹಂಗೆ ಧೈರ್ಯ ತಗೊಂಡು ಇರು, ತಲೆಗೆಡ್ಸ್ಕೊಬೇಡ. ಹೆಂಗೋ ಕಾಲ ಆಯ್ತದೆ, ಉಣ್ಕೋ ತಿನ್ಕೋ ಅಚ್ಚುಕಟ್ಟಾಗಿ ಮತ್ತೆ ನೋಡ್ಕೋ, ಚೆನ್ನಾಗಿರು. ಹೆಂಗೋ ದೇವ್ರದಾಗಿಂದ ಒಳ್ಳೇದು ಮಾಡಲಿ. ಅಯ್ಯೋ ನಾನು ಸಾವನ್ ದಿವ್ಸ ಬರೋದು ಅನ್ಕಣ್ಣ, ಎಲ್ಲೋ ಹೋಗ್ಬೇಕಾಗಿತ್ತು. ಹುಸಿಯ ಟೂರ್ಗೆ ಅನ್ಕೊಂಡು ಕಾಶ್ಮೀರಕ್ಕೆ ಹೋಗಿದ್ನ, ಟೂರ್ ಮಾಡ್ಕೊಬರಕ್ಕೆ ಅಂತ. ಆಗ ಫೋನ್ ಬಂತು, ಚೆನ್ನಾಗಿ ಫೋನ್ ಮಾಡಿದ್ಲು, ಹಿಂಗೆ ಜಯತ್ನಳ್ಳಿ ಮಯ್ಯ ತಿರೋಗವನಿ ಅಂದ್ಕೊಂಡು. ಇನ್ನು ಅಲ್ಲಿಂದ ಹೆಂಗವ ಬರೋದು, ಟೈಮ್ ಆಯ್ತದೆ ಬಂದರು ಅಂದ್ಕೊಂಡು ನೆನ್ನೆ ಬಂದೆ ಮುಗಿಸ್ಕೊಂಡು ಎಲ್ಲನೂ ಮುಗಿಸ್ಕೊ ಬಂದ ತಕ್ಷಣ ನೆನ್ನೆ ಸಂಜೆ ಆಯ್ತಾ, ಅದಕ್ಕೆ ಈಗ ಮಾತಾಡ್ಸ್ಕೊಂಡು ಹೋಗಮ್ಮ ಅಂದ್ಕೊಂಡು ಬಂದೆ ಕಣವ. ಹಾಗೆ ಇಲ್ಲಿ ಕೇರ್ನಗರದಲ್ಲಿ ಒಂದು ಮದುವೆ ಇತ್ತು, ಅದನ್ನು ಮುಗಿಸ್ಕೊ ಬಂದೆ. ಸಿಕ್ಕಿಲ್ಲ ಅಕ್ಕಳಮ್ಮ. ಸರಿ, ಆ ಸೈಡ್ದಲ್ಲಿ ಯಾರು ಮದುವೆ ಮಾಡ್ತಾಯಿದ್ದಾರು? ಓಡೋಗ್ಬಿಟ್ಟಿದ್ವಂತೆ ನಮ್ಮ ಅವ್ವನ ತಮ್ಮನ ಮಗನ ಬಾವನ ಮಗಳ ತಂಗಿ ಮಗಳು ಓಡೋಗ್ಬಿಟ್ಟಿದ್ಲಂತೆ. ಓಡೋಗಿ ಒಂದು ತಿಂಗಳು ಬಿಟ್ಕೊ ಬಂದವ್ರೆ, ಬಸ್ರಾಗಿ ಬಂದವಳೆ. ಇನ್ನು ಇಸ್ಕೊಂಡು ಕೂತ್ಕೊಂಡಾರೆ. ಅದಕ್ಕೆ ತಕ್ಕ ತಾಳಿ ಕಟ್ಸೋರು ಕೇರ್ನಗರದಲ್ಲಿ. ಆಗ ನನ್ನ ಬರ್ನೇಬೇಕು, ನೀನು ಬರ್ನೇಬೇಕು ಅಂದ್ಕೊಂಡು ಹೇಳಿದ್ರೆ ಆಗೋಗಿ 1 ಲಕ್ಷ ಮುಯ್ಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು ಅಷ್ಟೇ. ದೇವಸ್ಥಾನದಲ್ಲಿ ಮಾಡಿದ್ರು ಕಣವೆ. ಅಲ್ಲಿ ಊಟ ಮಾಡ್ಕೊಂಡು 1 ಲಕ್ಷ ಮುಯ್ಯಿ ಕೊಟ್ಬಿಟ್ಟು ಹಂಗೆ ಬಂದೆ. ಹೆಂಗೆ ನೋಡ್ಬೇಕಾಗಿತ್ತಲ್ಲ ಅಂದ್ಕೊಂಡು ಪಾಪ ಮಾತಾಡ್ಸ್ದಂಗೆ ಆಯ್ತು ಅಂದ್ಬಿಟ್ಟು. ಏನು ಯತ್ನೆ ಮಾಡೋಕ್ಕೆ ಹೋಗಬೇಡ ಗಂಗೆ, ಸುಮ್ಮನಿರು. ಏನು ಯತ್ನೆ ಮಾಡಿದ್ರೆ ಏನು ಬತ್ತಿತ್ತವ, ಏನು ಬತ್ತಿತ್ತು, ತಲೆಗೆಡ್ಸ್ಕೊಬೇಡ. ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿ ಕಾಲ ಕಳಿ. ಏನು ಮಾಡೋಕ್ಕಾಗಿಲ್ಲ. ಈಗ ನನ್ನ ಗಂಡ ಹೋಗಿ ಅಷ್ಟು ದಿವಸ ಆಯಿತು. ಈಗ ನಾನು ತಲೆಗೆಡ್ಸ್ಕೊಂಡು ಕೂತಿದ್ದಾನ, ಬದುಕಿದಾನೋ ಸತ್ತಿದ್ದಾನೋ. ಧೈರ್ಯ ತಗೋಬೇಕು ನಮಗೆ ನಾವೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಚೆನ್ನಾಗಿರವ. ಕಾಳಮ್ಮ, ಏನು ಟೀ ಗೀ ಏನು ಮಡ್ಗಕ್ಕೂ ಆಯ್ಕಿಲ್ಲ, ಯಾವುದು ಬೇಡ ಕಣವೆ. ಟೀ ಕಾಪಿ ಗೀಪಿ ಏನು ಬೇಡ ಪಾಪ. ಈಗ ಮಡಿಕೆ ಪಡ್ಕೆ ತೆಗ್ದಿಲ್ಲ, ನಾನು ಕುಡಿಯೋಕ್ಕಿಲ್ಲ ಹಂಗೆಲ್ಲವ ಬೇಡ. ಹೆಂಗೋ ಹುಷಾರಾಗು, ಚೆನ್ನಾಗಿರು. ತಲೆಗೆಡ್ಸ್ಕೊಬೇಡ. ಯತ್ನೆ ಪಾದನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಹುಷಾರಾಗಿ ನೆಮ್ಮದಿ ಕಾಲ ಕಳ್ಕೊಂಡು ಹೋಗವ. ಸಾಯ್ತ್ರಮ್ಮ, ಚೆನ್ನಾಗಿದೆಯಾ? ಅಯ್ಯೋ ನನ್ನ ಮಗನ ಬೆಂಕಿ ಮೇಲೆ ಮನ್ಸ್ಬಿಟ್ಟು ನಾನು ಹೆಂಗವ್ವ ನೆಮ್ಮದಿಯಾಗಿರೋನೇ. ನೆಮ್ಮದಿಯಾಗಿರಲಿ. ನನಗಂತೂ ನೆಮ್ಮದಿ ಇಲ್ಲ ಕಣು ಕಾಳಕ್ಕೋ. ಎತ್ತಾಗ ಹೋದ್ರೂ ನನ್ನ ಮಗನೇ ನನಗೆ ನೆನಪಾಯ್ತಾನೆ. ಏನು ಮಾಡಾನೆ ನಾನು ಹೇಳು ಕಾಳಕ್ಕೋ. ನನ್ನ ಮಗನ ನೆನೆಸ್ಕೊಂಡು ನಾನು ಊಟವ ಬಿಟ್ಬಿಟ್ಟಿವ್ನಿ. ಏನು ಮಾಡೋದು ಹೇಳು ಕಾಳಕ್ಕೋ. ಅಯ್ಯ ಸುಮ್ ಕೂತ್ಕೋ, ಅಳ್ಬೇಡ ಸಾವಿತ್ರಮ್ಮ. ಹತ್ತದು ಕರೆಯೋದ್ರಿಂದ ಈಗ ನಿನ್ನ ಮಗ ಎದ್ದು ಬಂದಾನೆ ಸತ್ತೋಗಿರೋನು. ಧೈರ್ಯ ತಂದ್ಕೋಬೇಕು. ಧೈರ್ಯ ತಂದ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಬಿಟ್ರೆ ಹೊತ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಯತ್ನೆ ಮಾಡ್ಕೊಂಡು ಕೂತ್ಕೊಳಕ್ಕದ. ಅಯ್ಯೋ ಧೈರ್ಯ ತಂದ್ಕೋ, ಏನು ಮಾಡಿಯೇ? ಅಯ್ಯೋ ನೋಡಿದ್ರೆ ಹೊಟ್ಟೆ ಉರಿತದೆ ಪಾಪ. ಅಲ್ಬಿರ್ನಂಗೆ ಚೆನ್ನಾಗಿ ಕಾಣೋದು ನೋಡಿದ್ರೆ ಒಳ್ಳೆ ಲಕ್ಷಣವಾಗಿ. ನಿನ್ನ ಮಗ ನಿನ್ನಂಗೆ ಭಾಳ ಲಕ್ಷಣವಾಗಿತ್ತು ಮಾತ್ರ. ಅಲ್ಬಿರಾದ್ರೂ ಒಳ್ಳೆ ಯಾಕೆ ಕಾಣೋನು ಮಾತ್ರ ಪಾಪ. ಒಂದು 2-3 ಸತಿ ಅಲ್ಲಿಗೆ ಬಂದಾಗ ನೋಡೀನಿ ಈಚಲಿ. ನಾನು ಉಗಿ ಕುಯ್ಕೊಂಡವ್ರೆ ಅಂತ ಬೋಯ್ತಿದ್ನಲ್ಲ, ಆಗ ಈಚೆ ಬಗ್ಗೆ ನೋಡ್ತಿತ್ತು ಒಂದು ಸತಿ. ನಾನು ಯಾರು ಹೂ ಕುಯ್ಕೊಂಡವ್ರೆ ಅಂತ ಬೋಯ್ತಿದ್ನಲ್ಲ, ಆಗ ಏನತ್ತಾಗೆ ಬಗ್ ನೋಡೋದು ಅತ್ತ ತಿರ್ಕೊಳ್ಳೋದು, ಬಗ್ ನೋಡೋದು ಅತ್ತ ತಿರ್ಕೊಳ್ಳೋದು. ಹಂಗೂ ಏನಪ್ಪ ಏನು ಚೆನ್ನಾಗಿದೆಯಾ ಸಾವಿತ್ರಕ್ಕನ ಮಗನೇ ಅಂದೆ. ಅಮ್ಮ ಚೆನ್ನಾಗಿದೆ ಕಣಮ್ಮ ಅಂದ್ಬಿಟ್ಟು ಅಳಿಗೆ ಹೋಯ್ತು. ಬಂದ್ರು ಮಾತ್ರ ಅತ್ತೆ ಮನೆಗೆ ಬಂದ್ರು ಈ ಪಾಚಲ್ಲಿ ನಿಂತ್ಕೊತಿದ್ದಿಲ್ಲ. ಒಂದು ಅಂಗಡಿ ಕಟ್ನೆ ತಕ್ಕೂ ಹೋಯ್ತಿತ್ತಿಲ್ಲ, ಮನೆ ಬಿಟ್ಟು ಕಡೆಗಿತ್ತಿಲ್ಲ. ಅಷ್ಟು ಮರ್ಬೋದಷ್ಟು ನಂಗೆ ಇದ್ದ ಕಣವ ನಿಮ್ಮ ಮಗ. ಪಾಪ ಬಂದ್ರು ಇದ್ದನೋ ಇಲ್ವೋ ನಂಗೆ ಇದ್ದಾಳಿ ಮಯ್ಯ. ಮಾತ್ರ ಸುಮ್ಮನೆ ಹೇಳೋದಲ್ಲ, ನಿಮ್ಮ ಮಗ ಅಷ್ಟೇ ಗೌರವವಾಗಿದ್ದ ನೋಡಿ. ಹಂಗೆ ಮತ್ತೆ ಒಳ್ಳೆ ತನಕ ಇವತ್ತಿನ ಕಾಲದಲ್ಲಿ ಬೆಲೆ ಇಲ್ಲ. ಏನು ಮಾಡಿರಿ? ಅಯ್ಯೋ ನನ್ನ ಮಗ ಆಕೆ ಓದೋನಲ್ಲ, ಮೂರ್ಕೆ ಬಂದೋನಲ್ಲ. ನನ್ನ ಮಗನಿಗೆ ಯಾರು ಏನು ಮಾಡಿಸಿದ್ರೋ ಏನೋ, ಅದು ನನಗೆ ಗೊತ್ತಿಲ್ಲ. ಹಿಂಗೆ ನನ್ನ ಮಗ ಹೋಗಿ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟ ಕನಕ. ಸುಮ್ಮನಿರಕ ಆಯಿತು, ಸುಮ್ಕಿರು, ಅಳ್ಬೇಡ. ಅಯ್ಯೋ ಎಷ್ಟು ಹತ್ರ ಅಷ್ಟೇ, ಸುಮ್ಮನಿರು. ಇನ್ನೇನು ತಿಥಿ ಗಿತಿಗೆ ಏನೇ ಅವಸ್ಥೆ ಮಾಡ್ಕೊಂಡ್ರಕ? ಅಯ್ಯೋ ಇನ್ನು ಯಾವ ತಿಥಿ ಗಿತಿ ಏನೂ ಇಲ್ಲ ಕಣವ. ಮಾಡೋದು ಇನ್ನೂ ಅದಲ್ಲ. ಇನ್ನೊಂದು ದಿವಸ ಏನೋ ಮಾಡೋಕ್ಕಾಯ್ತೈತಾಗೆ. ಅದಕ್ಕೆ ಬಂದೆ, ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು ದಿವ್ಸ ಬರ್ತೀನಿ ಸುಮ್ಕಿರಿ. ಇನ್ನೊಂದಿನ ಮನೆ ಗ್ರೂಪ್ ಪ್ರವೇಶ ಕೇಳಕ್ಕೆ ಬರಬೇಕು. ಬರ್ತೀನಿ ಕನ್ನ ಸಾಯ್ತ್ರಮ್ಮ. ಆಯಿತು ಕಣವ, ಆಯಿತು. ಅಯ್ಯೋ ಹೋಗೋನು ಹೋದ, ಏನು ಮಾಡಿ ಇರೋರು ಖುಷಿಯಿಂದ ಅವ್ರೆ. ಏನು ಮಾಡೋದವ? ನನ್ನ ಮಗ ಓದ ಕಣವ. ಇರೋರ್ಗೇನಿಲ್ಲದಕ್ಕ, ಓದೋರೆ ಹೋದ್ರು ಅಷ್ಟೇ ಕಣಕ. ಸರಿ ಕಣವ, ಕುತ್ಕವ. ಒಂದ್ಗಳು ಕುತ್ಕೊ ಬರ್ತೀನಿ ನಾನು. ಇಲ್ಲ ಕೆಲಸ ಅದೇ. ನಮ್ಮ ಕಾರ್ ಡ್ರೈವರು ಕಾರಲ್ಲಿ ಏನು ಇಳಿನೇವಲ್ಲ. ಬವಳಿಕೆ ಅಂದರೆ ಸೂತ್ ಕಾರ್ಕೊಂಡು ಬರ್ನಿಲ್ಲ. ನನಗೂ ಯಾಕವಸಿ ಕೆಲಸ ಅದೇ.
ಕಾರು ಪಾಪ ಡ್ರೈವರು ಕಾರೊಳಗೆ ಕೂತ್ಕೊಂಡು ಕಾಯ್ತಾವನೆ. ಬರ್ತೀನಿ ಇನ್ನೊಂದ್ಸತಿ ಅವನು ಅದೆಲ್ಲ ಹೋಗ್ಬೇಕಂತೆ. ಅದಕ್ಕೆ ಮನೆ ಕಟ್ತೆ ಅವ್ನಿಗೆ ಕೋಟಿ ಖರ್ಚು ಮಾಡಿ ಗೃಹ ಪ್ರವೇಶಕ್ಕೆ ಹೇಳ್ತೀನಿ ಬಂದ್ಬಿಡಕ. ಆಯಿತು ಕಣ, ಆಯಿತು ಬರ್ತೀನಿ. ಅಯ್ಯೋ ಅಲ್ಲಿಗಂಡು ಬರ್ತೀನಿ ನನ್ನ ಮಗನ ಎತ್ನಲ್ಲಿ ಅದೇನಾದನೋ ಏನೋ ಬನನು ಅಲ್ಲ. ಕುತ್ಕೊಂಡು ಒಂದು ಪೊಡಕ್ಕೆ ಅನ್ನ ಉಂಡವಳೆ. ಈಗ ಏನು ಮಗನಿನ ಗುಟ್ಲೆ ಹೋಗೋಳಂಗೆ ನಾಟಕ ಹಾಡ್ತಾಳೆ. ಒಂದು ಪೊಡಕ್ಕೆ ಅನ್ನ ಉಂಡ್ಕೊಂಡು ಎರಡು ತಮ್ಗೆ ನೀರು ಕುಡ್ದವಳೆ. ಗಬ್ದಸಿ ನನಗೆ ಆಡ್ತಾಳೆ ನೋಡು. ಏನು ತಿಂದೇ ಇಲ್ವೇ ನನಗೆ ಗಾಳಿಗೆ ಬಾಯ್ ಬಿಟ್ಕೊಂಡು ಕೂತವಳೆ. ಅಯ್ಯೋ ಯಾಕಂಗಂತ ಸುಮ್ಕಿರು ಸಾವಿತ್ರಕ್ಕೆ ಚೆನ್ನಾಗಿರ್ತೀಯ ಕಣ. ಏನು ಚಂದವೋ ಏನೋ ಅಂದುಳ್ಳಿ ಚೆಲ್ಲುದಂತ ನನ್ನ ಮಗನೇ ಹೋದ್ಮೇಲೆ ಯಾವ ಚಂದ ಕಟ್ಕೊಂಡು ಏನಕ್ಕ, ಯಾವ ಚಂದ ಅಂದ ಕಟ್ಕೊಂಡು ಏನು ನನ್ನ ಮಗನೇ ಹೋದ್ಮೇಲೆ. ಸರಿ ಸರಿ ಆಯಿತು ಬಂದ್ಬಿಡಕ್ಕ, ಬಂದ್ಬಿಡು ಗೃಹ ಪ್ರವೇಶಕ್ಕೆ ಹೇಳಕ್ ಬರ್ತೀವಿ. ಆಯ್ತು ಕಣಕ್ಕ ಆಯಿತು ಬರೋಣ ಮಗಂಗೆ. ಸರಿ ಸರಿ ಬನ್ನಿ ಜಯಕ್ಕ ಬರ್ತೀವಿ. ತೀರ್ಥ ದುಡ್ಡು ನಂದು 20 ಲಕ್ಷ ಹೊಡಿತೀನಿ ಬರ್ಲು ಕಿತ್ತೋಗಂಗೆ. ಇಲ್ಲಿಂದನೇ ವಾಡ್ದೆ ಮಕ್ಕಕ್ಕೆ ತಕ್ಬಿಟ್ಟು ಕಳಿಸ್ತೀನಿ ನಿನ್ಗೆ. ಇಲ್ಲಿ ಬೊಗಳ್ತಾ ನಿಂತ್ಕೊಂಡ್ರೆ ಕಂಡೋರ್ ದುಡ್ಡು ಕಂಡೋರ್ ಋಣ ತಿನ್ಬಿಟ್ಟು ಅಷ್ಟು ಸುಲಭವಾಗಿ ಅಷ್ಟು ನಿಮ್ದಾಗಿ ಇರಕ್ಕಾಕಿಲ್ಲ. ಹೊರ್ತ್ಕೋ. ಅದು ಏನಂಗ ಅಂದ್ಲಲ್ಲ ಅಮ್ಮ ಮಾಲಾಗರು ಬಂದೋಗ ಅವಳು ಹಂಗೇನೋ ಬೊಗ್ಳೋದು. ಏನು ಬೊಗಳದು ಯಾರು ಗೊತ್ತು, ಅವಳಿಗೆ ಅರ್ಥ ಆಗ್ಬೇಕು. ಮತ್ತೆ ಅದು ಏನು 20 ಲಕ್ಷ ಅಂದ್ಲಲ್ಲವ. ಏನವ ಏನು ಅಲ್ಲಿ 20 ಲಕ್ಷ ಅಂದ್ಲು. ಸುಮ್ ಕುತ್ಕೊ ನೀನು ಬಾಯಿ ಮುಚ್ಕೊಂಡು. 20 ಲಕ್ಷವಿಲ್ಲ ಎಂಥದ್ದು ಇಲ್ಲ ಕಣ. ಅವಳು ಬೊಗಳ್ತಾಳೆ ಅಂದ್ಬಿಟ್ಟು ನೀನು ಆಡುವೆ. ವಾಕ್ವಿಲ್ಲ ಮುಕ್ವಿಲ್ಲ ಬೊಗಳ್ತಾಳೆ ಅವಳು. ಅವಳು ಮಾತು ಕಟ್ಕೊಂಡು ನೀನು ಮಾತಾಡು. ಅದೇನೋ ಅಂದ್ಲಲ್ಲವ. ಅದೇಂಗಾರಲ್ಲಿ ನಿಮ್ಮ ಅತ್ತೆ ನೋಡಿ ಹಂಗಂತಾಳೆ. ಅವಳೇನು ಉಂಡೆ ಇಲ್ವಾ ಅವ್ನು ಪಡೆಯಕ್ಕೆ ಅನ್ನ ಉಂಡವಳೆ. ನಾವು ಉಂಡಿಲ್ದೋದೊಳಗೆ ನಾಟಕ ಆಡ್ತಾಳಲ್ಲ. ಯಾರು ಬಂದ್ಬಿಡ್ರೆ ಸಾಕು ರಾಗವ ಎಳ್ಕ ನಿಂತ್ಕೊಬಿಡ್ತಾಳೆ. ಯಾರು ಮೆಟ್ರಂಗೆ ಸಾಯಿಸಿದಾರ ಗಾಡ್ತಾಳಲ್ಲ ಇವಳು. ಬಾಯಿ ಮುಣ್ಣಾಕ ಇವಳನ್ನ ಥೂ. ನನಗೆ ಅದೇ ಮುಂದೆ ಏತ್ನೆ ಕಣವ. ನನಗಂತೂ ಅತ್ತೆ ಹಿಂಗಾಡೋದು ಅಂತ ಬೇಜಾರಾಯ್ತದೆ. ಹೆಂಗೋ ಮಗಿನ್ಗೋಸ್ಕರ ನನ್ನ ನಗ್ನಗೆ ತೀರ್ಬೇಕು ಅಂತ ಅನ್ಕೊಂಡ್ರೆ ಅತ್ತೆ ಮಧ್ಯದಲ್ಲಿ ಏನೋ ಮಾತಾಡಿ ಬೇಜಾರು ಮಾಡ್ತದಲ್ಲ. 20 ಲಕ್ಷ ದುಡ್ಡು ಬಂದದಲ್ಲ, ನಿನ್ನ ಹೆಸ್ರಿಗೆ ಬಾಂಡ್ ಮಾಡಿಸ್ಬಿಟ್ಟನಲ್ಲ. ಅದಕ್ಕೆ ಮುಲ್ಕಟ ಅವಳಿಗೆ ಅವನಿಗೆ ಮುಳುಗೆ ಕತ್ ಮಾಡು. ಮುಳುಗ್ತಾವಳೆ ಕತ್ತೆ ಇನ್ನೇನು ಇಲ್ಲ. ಹೆಂಗೋ ಮಕ್ಕಳು ಮರಿ ಆಗ್ನಿಲ್ಲ ಅಂದ್ರೆ ನನ್ನ ಮಗಳಿಗೆ ಆಗ್ಬಿಡೋದು. ಆಸ್ತಿ ಬದುಕು ಎಲ್ಲವ ಅಂದ್ಕೊಂಡು ಕೆಚ್ಚಾಕೊಂಡಿದ್ಲು. ಈಗ ಎಲ್ಲ ಉಲ್ಟಾ ಪಲ್ಟ ಹೊಡಿತಲ್ಲ. ಅದಕ್ಕೆ ಹಂಗೆ ಮುಗ ಇರೋಳಂಗೆ ಮುಳುಗ್ತಾ ಕೂತಾವಳೆ. ಕೂತ್ಕೊ ನೀನು. ಬೊಗಳ್ಕೊಂಡ್ರಂತೆ ನಾಯಿ ಬೊಗಳು ದೇವ್ರ ಕಾಳಾಕಿಲ್ಲ. ಅವ್ಳು ಮಾತಾಡ್ಕೊಳ್ಳಿ ತಿಕ್ಸಿ ಇಟ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿ ಅಂತ ಗುರ್ಸಟ್ಟಿರ್ಗೆಲ್ಲ ಎದ್ರುಕೊಂಡು ಕೂತ್ಕೊಂಡ್ರದ. ಅಲ್ಲ ಯಾವ ಥರ ಆಡ್ತಾಳೆ ನೋಡಿ, ಯಾವ ಥರ ಆಡ್ತಾಳೆ. ಇಂಥ ಕಿತ್ತೋದ್ಲ ಅವಳಿ ಅಂತ ಗೊತ್ತಿತ್ತಿಲ್ಲ ನನಗೆ. ಭಾಳ ಒಳ್ಳೆಯವಳು ಅನ್ಕೊಬಿಟ್ಟಿದೆ ಇವಳನ್ನ. ಹೆಂಗೋ ಮಕ್ಕಳು ಸಾಕೋಕ್ಕೂ ಏನು ಮಾಡಾನೆ. ಹಿಂಗೆ ಬಸ್ರಿ ಅಂದಕ್ಷಣ ನನಗೆ ಖುಷಿಗಿಂತ ಹೆದ್ರಿಕೆನೇ ಆಗೋಯ್ತು ಕಣವ. ಹೆಂಗೋ ದೇವ್ರದಿಂದ ಪಾಪ ಅದನ್ನ ಗಂಡ ಅದೊಂದು LIC ಒಂದು ಮಾಡಿಸಿರೋದಕ್ಕೆ ಹೆಂಗೋ ಮಕ್ಕಳು ಸಾಕೊಂಡು ಹೆಂಗೋ ಹೋಗೋದಂತ ನಾನು ಏನೋ ಒಂದು ಧೈರ್ಯ ತಗೋತಾ ಇದ್ರೆ ಇವಳು ಹಿಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳಲ್ಲವ. ಆಯ್ಬಗಳು ದೇವ್ಲೋ ಕಾಳದ. ಸುಮ್ ಕೂತ್ಕೊಂಡು ನೀನು ಅಂತ ಲೌಡೇನು ಮಾತ್ಕೆಲ್ಲ ತಲೆಗೆಡ್ಸ್ಕೋಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.